ಸಮ್ಮರ್ ಬಂತಂದ್ರೆ ಎಕ್ಸಾಟಿಕ್ ಫ್ರೂಟ್ಸ್ಗಳು ಕೂಡ ತುಂಬಾನೇ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಅದರಲ್ಲಿ ಒಂದು ಸ್ಟ್ರಾಬೆರಿ ಫ್ರೂಟ್. ಸೊ ಈ ಸ್ಟ್ರಾಬೆರಿನ ಯೂಸ್ ಮಾಡಿಕೊಂಡು ಯಾವ ರೀತಿ ಸ್ಕಿನ್ ಕೇರ್ ಮಾಡ್ಕೊಳ್ಬಹುದು, ಜೊತೆಗೆ ಹೆಲ್ತ್ ಬೆನಿಫಿಟ್ ಕೂಡ ಹೇಗೆ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಫ್ರೆಶ್ ಆಗಿ ಸಿಗುವಂತ ಈ ಸ್ಟ್ರಾಬೆರಿಗಳನ್ನ ಯೂಸ್ ಮಾಡಿಕೊಂಡು ಜ್ಯೂಸ್ ಅಂತೂ ಮಾಡ್ತಾ ಇರ್ತೀರಾ, ಮಿಲ್ಕ್ ಶೇಕ್ ಕೂಡ ಮಾಡ್ತಾ ಇರ್ತೀರಾ. ಇದು ಸಮ್ಮರ್ ಅಲ್ಲಿ ಒಂದು ಒಳ್ಳೆ ರಿಫ್ರೆಶಿಂಗ್ ಡ್ರಿಂಕ್ ಆಗಿ ಹೆಲ್ಪ್ ಆಗೋದ್ರ ಜೊತೆಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ಇರುತ್ತೆ. ಯಾರಿಗೆಲ್ಲ ತುಂಬಾ ಬೇಗ ಸುಸ್ತಾಗ್ತಾ ಇರುತ್ತೆ, ಇಂಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಅವರು ಕೂಡ ಇದು ರೆಡ್ಯೂಸ್ ಆಗ್ತಾ ಬರುತ್ತೆ. ಜೊತೆಗೆ ಇದೇ ಜ್ಯೂಸ್ನ ನಾವು ಸ್ವಲ್ಪ ಎತ್ತಿಟ್ಕೊಂಡು ಫೇಸ್ ಪ್ಯಾಕ್ ರೀತಿ ಯೂಸ್ ಮಾಡ್ಕೊಳ್ಬಹುದು. ಸೊ ಇದನ್ನ ಮಾಡೋದು ತುಂಬಾನೇ ಸಿಂಪಲ್. ಯಾರ್ದೆಲ್ಲ ತುಂಬಾ ಡ್ರೈ ಸ್ಕಿನ್ ಇರುತ್ತೋ ಅವರು ಈ ಕ್ರಶ್ಡ್ ಸ್ಟ್ರಾಬೆರಿ ಅಂತ ಹೇಳ್ತೀವಿ, ಅಂದ್ರೆ ಫ್ರೆಶ್ ಫ್ರೂಟ್ನ ಚೆನ್ನಾಗಿ ಕ್ರಶ್ ಮಾಡಿರ್ಬೋದು ಅಥವಾ ಮಿಲ್ಕ್ ಶೇಕ್ ಮಾಡ್ಕೊಂಡಿರ್ಬೋದು. ಅದಕ್ಕೆ ಸ್ವಲ್ಪ ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ಇದರಿಂದ ಸ್ಕಿನ್ ಗ್ಲಾಸಿ ಆಗೋದ್ರ ಜೊತೆಗೆ ಟ್ಯಾನ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇನ್ನು ನಿಮ್ದೇನಾದ್ರೂ ತುಂಬಾ ಆಯಿಲಿ ಸ್ಕಿನ್ ಇದೆ ಅಥವಾ ಬೇಗ ಟ್ಯಾನ್ ಆಗೋಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ, ಹಾಗಿದ್ರೆ ಸ್ವಲ್ಪ ಮುಲ್ತಾನಿ ಮಿಟ್ಟಿ ಜೊತೆಗೆ ಕ್ರಶ್ಡ್ ಸ್ಟ್ರಾಬೆರಿನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ಇದರಿಂದ ಫೇಸ್ ಅಲ್ಲಿರೋ ಟ್ಯಾನ್ ರೆಡ್ಯೂಸ್ ಆಗೋದ್ರ ಜೊತೆಗೆ ಸ್ಕಿನ್ ಕೂಡ ತುಂಬಾನೇ ಗ್ಲಾಸಿ ಅಂಡ್ ಡ್ಯೂಯಿ ಆಗಿ ಕಾಣಿಸ್ತಾ ಇರುತ್ತೆ. ಮಕ್ಕಳು ಕೂಡ ಇದನ್ನ ಯೂಸ್ ಮಾಡಬಹುದು. ಸ್ಟ್ರಾಬೆರಿನ ಚೆನ್ನಾಗಿ ಕ್ರಶ್ ಮಾಡಿ ಬಾಡಿ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಂಡು ಒಂದು 10 ನಿಮಿಷ ಸನ್ ಬಾತ್ ಮಾಡೋದಕ್ಕೆ ಬಿಡಿ. ಅದಾದ ನಂತರ ಚೆನ್ನಾಗಿ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಕೂಡ ಅವ್ರಿಗೆ ಟ್ಯಾನ್ ಆಗೋದು ರೆಡ್ಯೂಸ್ ಆಗುತ್ತೆ. ಸಮ್ಮರ್ ಅಲ್ಲಿ ಆಗುವಂತ ಪ್ರಿಕ್ಲಿ ಹೀಟ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಒಂದು ರಿಫ್ರೆಶಿಂಗ್ ಬಾತ್ ಆಗಿ ಕೂಡ ಕೆಲಸ ಮಾಡುತ್ತೆ. ಸೊ ಇದೇ ತರನೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋಸ್ ಬೇಕಾದ್ರೆ ನೀವು ಕೂಡ ಫಾಲೋ ಮಾಡಬೇಕು ವಿಶ್ವವಾಣಿ ಹೆಲ್ತ್ ಚಾನೆಲ್.